ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಎಫೆಕ್ಟಿವ್ ಎಕ್ಸಾಮ್ ಟಿಪ್ಸ್ ಫಾರ್ DLED ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ವಿ. ಇದು ಫಸ್ಟ್ ಇಯರ್ DLED ಸ್ಟೂಡೆಂಟ್ಸ್ಗೂ ಹೌದು, ಸೆಕೆಂಡ್ ಇಯರ್ DLED ಸ್ಟೂಡೆಂಟ್ಸ್ಗೂ ಹೌದು. ಅನೇಕ ವಿದ್ಯಾರ್ಥಿಗಳು ನನಗೆ ಎಕ್ಸಾಮ್ ಟಿಪ್ಸನ್ನು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರು. ನಾನು DLEDಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿದ್ದೀರ. ಅದು ನಿಮಗೆ ಸಾಕಷ್ಟು ಉಪಯೋಗ ಆಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ಸ್ ಮಾಡಿದ್ದೀರ. ಎಕ್ಸಾಮ್ ಟಿಪ್ಸು ನಿಮಗೆ ಬಹಳ ಮುಖ್ಯ ಅಂತಕ್ಕಂಥದ್ದು ಬಹಳ ವಿದ್ಯಾರ್ಥಿಗಳು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದು. ಅದಕ್ಕೋಸ್ಕರ ನಾನು ಎಕ್ಸಾಮಿನೇಷನ್ ಟಿಪ್ಸ್ ಫಾರ್ DLED ಸ್ಟೂಡೆಂಟ್ಸ್ ಅಂತಲೇ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದೊಂದಾಗಿ ನಾವು ಏನು ಎಕ್ಸಾಮಿನೇಷನ್ ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ, ಎಕ್ಸಾಮಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ತೊಗೊಳೋದಕ್ಕೆ, ತೇರ್ಗಡೆ ಆಗೋದಕ್ಕೆ ಏನೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅದೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಕೊನೆ ತನಕ ಈ ವಿಡಿಯೋನ ನೋಡಿ, ನಿಮಗೆ ಬಹಳ ಉಪಯೋಗ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೋ ಯುವರ್ ಸಬ್ಜೆಕ್ಟ್ಸ್ ಕ್ಲಿಯರ್ಲಿ ಅಂತ ಇದೆ. ಎಕ್ಸಾಮಿನೇಷನ್ ಟಿಪ್ಸಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ಸೇ ಗೊತ್ತಿರಲ್ಲ, ಅಂತಹ ವಿದ್ಯಾರ್ಥಿಗಳು ಇರ್ತವೆ. ನಿಮ್ಮ ಸಬ್ಜೆಕ್ಟ್ಸ್ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಏನು ಸಬ್ಜೆಕ್ಟ್ ಇದೆ, ಎಷ್ಟು ಸಬ್ಜೆಕ್ಟ್ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. DLED ಅಂತಕ್ಕಂಥದ್ದು ಒಂದು ಹೊಸದಾಗಿರ್ತಕ್ಕಂಥ ಒಂದು ಕೋರ್ಸು. ಯಾಕೆಂದರೆ ಇದು ಮೊದಲು TCH ಆಗಿತ್ತು, ಆಮೇಲೆ D.Ed ಆಯಿತು, ಆಮೇಲೆ DLED ಆಯಿತು. ಅದಕ್ಕೆ ಅದರ ಒಂದು ವಿಷಯಗಳಲ್ಲೂ ಕೂಡ ಅನೇಕ ಬದಲಾವಣೆ ಆಯಿತು. ಅದಕ್ಕೆ ನಿಮ್ಮ ಒಂದು ಸಬ್ಜೆಕ್ಟ್ಸನ್ನು ನೀವು ಸ್ಪಷ್ಟವಾಗಿ ಏನು ಮಾಡಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಇಯರ್ DLED ಇನ್ಕ್ಲೂಡ್ ಸಬ್ಜೆಕ್ಟ್. ಫಸ್ಟ್ ಇಯರ್ DLEDಗೆ ಏನೇನು ಸಬ್ಜೆಕ್ಟ್ಸ್ ಇದೆ ಅಂತಕ್ಕಂಥದ್ದು ನೋಡಿ ಕೆಳಗೆ. ನಾನು ಇದು ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಕನ್ನಡ ಸಬ್ಜೆಕ್ಟ್ ಇದೆ ಲ್ಯಾಂಗ್ವೇಜಲ್ಲಿ, ಮತ್ತು ಎಜುಕೇಷನ್ ಇದೆ, ಮತ್ತು EVS ಇದೆ, ಮ್ಯಾಥಮೆಟಿಕ್ಸ್ ಇದೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅಂತ ಇದೆ, ಎಜುಕೇಷನಲ್ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಂತ ಇದೆ. ಕನ್ನಡ ನಿಮಗೆ 60 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕೇಳ್ತವೆ. ಎಜುಕೇಷನ್ ಕೂಡ 60 ಮಾರ್ಕ್ಸ್ಗಿರುತ್ತೆ, EVS 60 ಇರುತ್ತೆ, ಮ್ಯಾಥಮೆಟಿಕ್ಸು 60 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಲ್ಲಿ ಇರುತ್ತೆ. ಆದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅದು 25 ಮಾರ್ಕ್ಸ್ಗೆ ಮಾತ್ರ ಇರುತ್ತೆ, ಇನ್ನು 25 ಇಂಟರ್ನಲ್ ಇರುತ್ತೆ. ಮತ್ತು ಎಜುಕೇಷನ್ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್, ಶೈಕ್ಷಣಿಕ ಮೌಲ್ಯಾಂಕನ ಹಾಗೂ ಮೌಲ್ಯಮಾಪನ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಅದು ನಿಮಗೆ 30 ಅಂಕಗಳಿಗೆ ಇರುತ್ತೆ. ಹೀಗೆ ಟೋಟಲ್ ಆಗಿ ನೀವು ಅದನ್ನು ಮಾಡಿದಾಗ 295 ಮಾರ್ಕ್ಸ್ಗೆ ನೀವೇನು ಮಾಡ್ತೀವಿ, ಎಕ್ಸಾಮನ್ನು ಅಟೆಂಡ್ ಮಾಡ್ತೀವಿ. 295 ಮಾರ್ಕ್ಸ್ಗೆ ನೀವೇನು ಮಾಡಬೇಕಾಗತ್ತೆ, ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಇದು ಫಸ್ಟ್ ಇಯರ್ DLEDಗೆ ಸಂಬಂಧಪಟ್ಟಂತೆ 6 ಸಬ್ಜೆಕ್ಟ್ ಇರುತ್ತೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. 60ಗೆ ನೀವು ಎಷ್ಟು ತೊಗೋಬೇಕು, ಇಲ್ಲಿ 30, 30, 30, 30. ಇಲ್ಲಿ 25ಗೆ 12.5 ಅಂದರೆ 13 ತೊಗೋಬೇಕು, ಇಲ್ಲಿ 15 ತೊಗೋಬೇಕು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. 50% ನೀವು ಪಾಸ್ ಆಗೋದಕ್ಕೆ, ತೇರ್ಗಡೆ ಆಗೋದಕ್ಕೆ ಬೇಕಾಗುತ್ತೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ಸೆಕೆಂಡ್ ಇಯರ್ DLED ಸ್ಟೂಡೆಂಟ್ಸ್ಗೆ ಹೋಗೋಣ. ಸೆಕೆಂಡ್ ಇಯರ್ DLEDನಲ್ಲಿ 4 ಸಬ್ಜೆಕ್ಟ್ ಇರುತ್ತೆ. ಒಂದು ಕನ್ನಡ ಇರುತ್ತೆ, 60 ಇರುತ್ತೆ. ಎಜುಕೇಷನ್ ಆ್ಯಸ್ ಪ್ರಾಕ್ಟೀಸ್ ಅಂತ ಇರುತ್ತೆ, ಅದು ಕೂಡ 60 ಮಾರ್ಕ್ಸ್ ಇರುತ್ತೆ. ಮೆಥಡ್ಸಲ್ಲಿ ನೀವು ಸೋಷಲ್ಲು, ಮ್ಯಾಥಮೆಟಿಕ್ಸು, ಸೈನ್ಸು ಯಾವುದಾದರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದು ಕೂಡ ನಿಮಗೆ 60 ಇರುತ್ತೆ. ಈ ಆರ್ಟ್ಸ್ ಬ್ಯಾಕ್ಗ್ರೌಂಡವ್ರು ಏನು ಮಾಡಬೇಕು, ಸೋಷಲ್ಲೇ ತೊಗೋಬೇಕು. ಸೈನ್ಸ್ ಬ್ಯಾಕ್ಗ್ರೌಂಡವರು ಮ್ಯಾಥಮೆಟಿಕ್ಸ್ ಅಥವಾ ಸೈನ್ಸನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತು ಇಂಗ್ಲೀಷ್ ಕಾಮನ್ ಆಗಿ ಎಲ್ಲರಿಗೂ ಇದ್ದೇ ಇರುತ್ತೆ. 60 ಟೋಟಲಾಗಿ ನೀವು 240ಗೆ ಎಕ್ಸಾಮನ್ನು ಬರೀತೀರ. ಮಿಕ್ಕಿದೆಲ್ಲ ಏನಾಗುತ್ತೆ, ಇಂಟರ್ನಲ್ ಆಗುತ್ತೆ. ಇಲ್ಲಿ 240ಗೆ ಮತ್ತು ಅಲ್ಲಿ 295, ಫಸ್ಟ್ ಇಯರ್ 295ಗೆ ಅಟೆಂಡ್ ಮಾಡ್ತೀರ, ಇಲ್ಲಿ 240ಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಈಗ ಸೆಕೆಂಡ್ ಸ್ಟೆಪ್, ಈಗ ನಿಮಗೆ ಯಾವ್ಯಾವ ಸಬ್ಜೆಕ್ಟು ಎಷ್ಟು ಮಾರ್ಕ್ಸ್ಗೆ ಏನು ಅಂತಕ್ಕಂಥದ್ದು ಗೊತ್ತಾಯಿತು. ಈಗ ಸೆಕೆಂಡ್ ಪಾಯಿಂಟನ್ನು ನೋಡೋಣ. ಸೆಕೆಂಡ್ ಪಾಯಿಂಟಲ್ಲಿ ಸ್ಟಡಿ ವಿತ್ ಡೈಲಿ ಟೈಮ್ ಟೇಬಲ್ ಅಂತ ನಾನು ಇಲ್ಲಿ ಮಾಡಿದ್ದೀನಿ. ಒಂದು ಟೈಮ್ ಟೇಬಲ್ ಹಾಕ್ಕೋಬೇಕು. ಒಂದು ಸ್ಯಾಂಪಲ್ ಪ್ಲಾನನ್ನು ನಾನು ಮಾಡಿದ್ದೀನಿ. ಇಲ್ಲಿ ಡೈಲಿ ಟೈಮ್ ಟೇಬಲ್ ಹಾಕ್ಕೋಬೇಕು. ಮಾರ್ನಿಂಗಲ್ಲಿ ನೀವೇನು ಸಬ್ಜೆಕ್ಟ್ ಓದಬೇಕು ಅಂದರೆ 1 to 2 hours, 1 ಗಂಟೆಯಿಂದ 2 ಗಂಟೆ ಥಿಯರಿ ಸಬ್ಜೆಕ್ಟನ್ನು ಓದಿ. ಥಿಯರಿ ಅಂತ ಹೇಳಿದ್ರೆ ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ EVS, ಎಜುಕೇಷನ್ನು, ಮ್ಯಾಥಮೆಟಿಕ್ಸು, ಈ ಥರದ ಥಿಯರಿ ಸಬ್ಜೆಕ್ಟನ್ನು ನೀವು 1 to 2 hours ನೀವು ಓದಬೇಕು ಮಾರ್ನಿಂಗಲ್ಲಿ. ಆಫ್ಟರ್ನೂನ್ ಮಧ್ಯಾಹ್ನ ಶಾರ್ಟ್ಸ್ ನೋಟ್ಸ್ ಅಥವಾ MCQ ಮಲ್ಟಿಪಲ್ ಚಾಯ್ಸ್ ನೋಡಿ. ಯಾಕೆಂದರೆ
ಮಧ್ಯಾಹ್ನ ನಮಗೆ ಪೇಷನ್ಸ್ ಕಡಿಮೆ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ ನಾವು ನೋಡ್ಕೋಬೋದು. ಶಾರ್ಟ್ ನೋಟ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ನೀವೇನು ಮಾಡಿ ನೀವು ನೋಡ್ಕೊಳ್ಳಿ. ಈವ್ನಿಂಗ್ ಸಾಯಂಕಾಲ ಒಂದು ಪೆಡಗಾಗಿ ಅಂದರೆ ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ನೋಡಿ, ಟೀಚಿಂಗ್ ಸಬ್ಜೆಕ್ಟು ಅಂದರೆ ಲ್ಯಾಂಗ್ವೇಜು ಸಬ್ಜೆಕ್ಟನ್ನು ನೀವು ಓದಿ, ಇಂಗ್ಲೀಷು ಕನ್ನಡ ಸಾಯಂಕಾಲ ಅದನ್ನು ಹಿಡ್ಕೊಳ್ಳಿ. ನೈಟ್ ಏನು ಮಾಡಬೇಕು, ನೈಟ್ ಯಾವುದು ಹೊಸದನ್ನು ತೊಗೋಬಾರ್ದು, ತಲೆಗತ್ತಲ್ಲ. ರಿವಿಷನ್ ಆಫ್ ಓಲ್ಡ್ ಟಾಪಿಕ್ಸ್ ಏನು ಓದಿದ್ದೀವಲ್ಲ ಅದನ್ನು ನೈಟ್ ಏನು ಮಾಡಿ ರಿವಿಷನ್ ಮಾಡಿ. ಏನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀವೇನು ಓದಿರ್ತೀವಲ್ಲ ಅದನ್ನು ನೈಟ್ ಏನು ಮಾಡಿ ರಿವಿಷನ್ ಮಾಡಿ. ಏನಾಗುತ್ತೆ ಅಲ್ಲಿ ಕಲಿಕೆ ಗಟ್ಟಿ ಆಗುತ್ತೆ. ಇದನ್ನು ನೀವೇನು ಮಾಡಬೇಕು, ಸ್ಟಡಿ ಡೈಲಿ ಈವನ್ ಫಾರ್ ಶಾರ್ಟ್ ಟೈಮ್. ನೀವು ಡೈಲಿ ಓದಬೇಕು. ಶಾರ್ಟ್ ಟೈಮ್ ಆದರೂ ಪರವಾಗಿಲ್ಲ, ಕಡಿಮೆ ಅವಧಿ ಆದರೂ ಪರವಾಗಿಲ್ಲ, ಡೈಲಿ ಓದಬೇಕು. ರೆಗ್ಯುಲರ್ ಸ್ಟಡಿ ಈಸ್ ಬೆಟರ್ ದೆನ್ ಲಾಸ್ಟ್ ಮಿನಿಟ್ ಸ್ಟ್ರೆಸ್ ಅಂತ ಇದೆ ನೋಡಿ. ಅಂದರೆ ರೆಗ್ಯುಲರ್ ಆಗಿ ನೀವು ಓದೋದು ಉತ್ತಮ. ಲಾಸ್ಟ್ ಮಿನಿಟ್ ಸ್ಟ್ರೆಸ್ಸಿಂದ ಓದ್ತಕ್ಕಂಥದ್ದು, ಟೆನ್ಷನ್ ಮಾಡಿ ಓದ್ಕೊಳ್ತಕ್ಕಂಥದ್ದು ಏನಾಗುತ್ತೆ, ಬಹಳ ಕಷ್ಟ ಆಗುತ್ತೆ, ಏನು ನೆನಪಲ್ಲಿ ಉಳಿಯಲ್ಲ. ಶಾರ್ಟ್ ಟೈಮ್ ಆದರೂ ಪರವಾಗಿಲ್ಲ, ಡೈಲಿ ಓದಬೇಕು, ರೆಗ್ಯುಲರ್ ಓದಬೇಕಾಗುತ್ತೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಯಾವ್ಯಾವ ಓದಬೇಕು ಅನ್ನೋದು ಪಟ್ಟಿ ಮಾಡಿ. ಥಿಯರಿ ಸಬ್ಜೆಕ್ಟು ಮಾರ್ನಿಂಗು, ಆಫ್ಟರ್ನೂನು MCQ ಶಾರ್ಟ್ ನೋಟ್ಸ್ ಓದಿ, 2 ಮಾರ್ಕ್ಸಿಂದ ಓದಿ. ಈವ್ನಿಂಗ್ಸಲ್ಲಿ ಒಂದು ಪೆಡಗಾಗಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಓದಿ. ನೈಟ್ ಏನು ಮಾಡಿ ಅದನ್ನು ರಿವಿಷನ್ ಮಾಡಿ. ಆ ಥರ ನೀವು ಮಾಡ್ಬೋದು. ಮತ್ತು ಶಾರ್ಟ್ ಟೈಮ್ ಆದರೂ ಪರವಾಗಿಲ್ಲ, ಡೈಲಿ ಓದಬೇಕು. ರೆಗ್ಯುಲರ್ ಆಗಿ ಓದ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು. ಲಾಸ್ಟ್ ಮಿನಿಟ್ ಸ್ಟ್ರೆಸ್ ಬೇಕಾಗಿಲ್ಲ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಥರ್ಡ್ ಪಾಯಿಂಟ್ ಏನು, ಥರ್ಡ್ ಟಿಪ್ಸ್ ಏನು ಅಂದರೆ ಲರ್ನ್ ಹೌ ಟು ರೈಟ್ DLED ಆನ್ಸರ್ ಅಂತ ಇದೆ. DLED ಆನ್ಸರ್ಸನ್ನು ಹೇಗೆ ಬರೀಬೇಕು ಎಕ್ಸಾಮಲ್ಲಿ, ಅದು ಕೂಡ ಬಹಳ ಇಂಪಾರ್ಟೆಂಟು. ಎಕ್ಸಾಮಿನರ್ಸ್ ಲೈಕ್ ಆನ್ಸರ್ಸ್ ದಟ್ ಆರ್ ಕ್ಲಿಯರ್, ಪಾಯಿಂಟ್ ವೈಸ್, ಎಜುಕೇಷನಲ್ ಆ್ಯಂಡ್ ಪ್ರಾಕ್ಟಿಕಲ್ ಅಂತ ಇದೆ. ನಿಮಗೆ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ, ಮೌಲ್ಯಮಾಪನ ಮಾಡ್ತಕ್ಕಂಥ ಎಕ್ಸಾಮಿನರ್ಸು ಯಾವ ಆನ್ಸರ್ನ ಇಷ್ಟಪಡ್ತವೆ ಅಂದರೆ ನಿಮ್ಮ ಆನ್ಸರ್ ಸ್ಪಷ್ಟವಾಗಿರಬೇಕು. ಪಾಯಿಂಟ್ ವೈಸ್ ಆನ್ಸರ್ ಮಾಡಿದಾಗ ಅವು ಹೆಚ್ಚು ಇಷ್ಟಪಡ್ತವೆ. ಎಜುಕೇಷನಲ್ ಶೈಕ್ಷಣಿಕವಾಗಿರಬೇಕು. ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಅಂಕಗಳು ಬೇಕು. ಸುಮ್ಮನೆ ಕಥೆ ಕಾದಂಬರಿಗಳು ಬರೆದಂಗೆ ಬರೀಬಾರ್ದಲ್ಲಿ. ಪ್ರಾಕ್ಟಿಕಲ್ ಆಗಿರಬೇಕು, ಶೈಕ್ಷಣಿಕವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಪಾಯಿಂಟ್ ವೈಸ್ ಇರಬೇಕು. ಅಂತಹ ಆನ್ಸರನ್ನು ಇವ್ಯಾಲ್ಯೂಯೇಟರ್ ಇಷ್ಟಪಡ್ತಾರೆ. ಸುಮ್ಮನೆ ಕಥೆಗಳನ್ನು ಬರ್ಕೊಂಡು ಹೋದ್ರೆ ಏನು ಮಾಡ್ತಾರೆ, ಅವರು ತಪ್ಪು ಅಥವಾ ಅತಿ ಕಡಿಮೆ ಅಂಕಗಳನ್ನು ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, 2 ಮಾರ್ಕ್ಸ್ಗೆ ನೀವೇನು ಮಾಡಬೇಕು, ಡೆಫಿನೇಷನ್ ಇದ್ದರೆ ಡೆಫಿನೇಷನ್ ಹಾಕಿ, ಮತ್ತು 4 ಪಾಯಿಂಟ್ಸನ್ನು ಬರೀಬೇಕು. 1 ಪಾಯಿಂಟ್ಗೆ ಹಾಫ್ ಪಾಯಿಂಟ್ ಅಂತ ಅಂದ್ಕೊಂಡು ಕೂಡ 4 ಪಾಯಿಂಟ್ಸ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಡೆಫಿನೇಷನ್ ಇದ್ದರೆ ಡೆಫಿನೇಷನ್ ಹಾಕಿ, ಡೆಫಿನೇಷನ್ ಇಲ್ಲ ಅಂತ ಹೇಳಿದ್ರೆ 4 ಪಾಯಿಂಟ್ಸ್ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಹಾಕಬೇಕಾಗುತ್ತೆ. 2 ಮಾರ್ಕ್ಸ್ ಸಿಗುತ್ತೆ. 5 ಮಾರ್ಕ್ಸಿಗೆ ಮೀನಿಂಗು ಡೆಫಿನೇಷನ್ ಇದ್ದರೆ ಖಂಡಿತ ಹಾಕಿ. ಅದಕ್ಕೆ ಸಂಬಂಧಪಟ್ಟಂತೆ ಮೀನಿಂಗು ಡೆಫಿನೇಷನ್ಸ್ ಇದ್ದರೆ ಅದನ್ನು ಆ್ಯಸ್ ಎನ್ ಇಂಟ್ರೊಡಕ್ಷನ್ ಹಾಕಿ. 7ರಿಂದ 8 ಪಾಯಿಂಟ್ಗಳನ್ನು ಏನು ಮಾಡಿ ಕೆಳಗೆ ಹಾಕಿ. 7ರಿಂದ 8 ಪಾಯಿಂಟ್ ಹಾಕಿದ್ರೆ ಏನಾಗುತ್ತೆ, ಚೆನ್ನಾಗಿರುತ್ತೆ. ಒಂದು ಶಾರ್ಟ್ ಆಗಿರ್ತಕ್ಕಂಥ ಕನ್ಕ್ಲೂಷನ್ ಕೊಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನೀವು ಕೊಟ್ಟಾಗ ನಿಮಗೆ 5 ಅಂಕಗಳು ಇಲ್ಲಿ ಸುಲಭವಾಗಿ ಸಿಗುತ್ತೆ. ಮೀನಿಂಗು ಡೆಫಿನೇಷನ್ನು 7ರಿಂದ 8 ಪಾಯಿಂಟನ್ನು ಹಾಕಿ ಶಾರ್ಟ್ ಕನ್ಕ್ಲೂಷನ್ ನೀವು ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು. ಮತ್ತು ಇಡೀ ಒಂದು ಆನ್ಸರ್ಸ್ ಹೇಗಿರಬೇಕು, ಲ್ಯಾಂಗ್ವೇಜ್ ಹೇಗಿರಬೇಕು ಅಂದರೆ ಸಿಂಪಲ್ಲಾಗಿ ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಆ್ಯಂಡ್ ಪಾಯಿಂಟ್ಸ್ ಅಂತ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನ ಯೂಸ್ ಮಾಡಿ ಪಾಯಿಂಟ್ ವೈಸ್ ಆನ್ಸರ್ ಮಾಡಿ ಬಹಳ ನಿಮಗೆ ಅಂಕಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಇದು ಥರ್ಡ್ ಟಿಪ್ಸ್. ಇದು ಫೋರ್ತ್ ಟಿಪ್ಸ್ ನೋಡಿ. ಫೋರ್ತ್ ಟಿಪ್ಸಲ್ಲಿ ಏನಿದೆ, ಫೋಕಸ್ ಆನ್ ಇಂಪಾರ್ಟೆಂಟ್ ರಿಪೀಟೆಡ್ ಟಾಪಿಕ್ಸ್ ಅಂತ. ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಪೀಟೆಡ್ ಟಾಪಿಕ್ಸ್ಗೆ ಫೋಕಸ್ ಮಾಡಿ. ರಿಪೀಟ್ ಆಗಿರ್ತಕ್ಕಂಥ ಅನೇಕ ಸರಿ ಏನು ಪ್ರಶ್ನೆಗಳನ್ನು ಕೇಳಿದ್ದಾವೆ ಎಕ್ಸಾಮಿನೇಷನ್ಸಲ್ಲಿ, ಎಕ್ಸಾಮ್ ಪೇಪರ್ಸಲ್ಲಿ, ಅದಕ್ಕೆ ನೀವು ಫೋಕಸ್ ಮಾಡಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ಗೆ ಫೋಕಸ್ ಮಾಡಿ. ಅನಗತ್ಯ ಸಮಯವನ್ನು ವೇಸ್ಟ್ ಮಾಡಬಾರ್ದು. ದೀಸ್ ಆರ್ ಆಫನ್ ಆಸ್ಕ್ಡ್. ಈಗ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸ್ಗಳನ್ನು ಅನೇಕ ಸರಿ ಕೇಳಿದ್ದಾವೆ ಅಂದರೆ ಇದು ನೆನಪಲ್ಲಿಟ್ಕೊಳ್ಳಿ. ನೀವು ಏನೇನು ಓದ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಪಿಯಾಜೆ ಸ್ಟೇಜಸ್ಸನ್ನು ನೀವು ಓದ್ಕೊಡಿ. ಅದು ಯಾವುದೇ ಸಬ್ಜೆಕ್ಟ್ ಇರಲಿ, ಇಂಗ್ಲೀಷ್ ಇರಲಿ, ಎಜುಕೇಷನ್ ಇರಲಿ, ಬೇರೆ ಸಬ್ಜೆಕ್ಟ್ ಇರಲಿ, ಪಿಯಾಜೆ ಬಗ್ಗೆ ಹೆಚ್ಚು ಕೇಳಲಾಗಿದೆ. ಅದನ್ನು ನೀವು ಗಮನವಿಟ್ಟು ಓದಿ. ವೈಗಾಸ್ಕಿ ZPD ಬಗ್ಗೆ ಅನೇಕ ಕ್ವಶನ್ಸ್ಗಳನ್ನು ಕೇಳಲಾಗ್ತಾ ಇದೆ. ಅದ್ರ ಬಗ್ಗೆ ನೀವು ಹೆಚ್ಚು ಓದ್ಕೊಡಿ. ಯಾವುದೇ ಸಬ್ಜೆಕ್ಟ್ ಇರಲಿ, ಕನ್ನಡ, ಇಂಗ್ಲೀಷು, ಎಜುಕೇಷನ್ ಯಾವುದೇ ಇರಲಿ. ಬ್ರೂನರ್ ಥಿಯರಿ ಬಗ್ಗೆ ಹೆಚ್ಚು ಕೇಳಲಾಗುತ್ತೆ. ಅದನ್ನು ನೀವು ಚೆನ್ನಾಗಿ ಓದ್ಕೊಡಿ. ಬ್ರೂನರ್ ಸಿದ್ಧಾಂತವನ್ನು, ಕನ್ಸ್ಟ್ರಕ್ಟಿವಿಸಮ್, ರಚನಾವಾದ, ಇದು ಇಂಗ್ಲೀಷಲ್ಲೂ ಇದೆ, ಮತ್ತು ಕನ್ನಡ ಇರ್ಬೋದು, EVS ಅಲ್ಲಿ ಇರ್ಬೋದು, ಬೇರೆ ಸಬ್ಜೆಕ್ಟಲ್ಲೂ ಇರ್ಬೋದು, ಎಜುಕೇಷನಲ್ಲಿ ಇರ್ಬೋದು. ಇದು ನೀವು ಏನು ಮಾಡಿ ಚೆನ್ನಾಗಿ ಓದ್ಕೊಡಿ. ಇಂಡಿವಿಜುವಲ್ ಡಿಫ್ರೆನ್ಸಸ್ನ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಎಜುಕೇಷನಲ್ಲಿ ಇರ್ಬೋದು. ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು ವೈಯಕ್ತಿಕ
ಭಿನ್ನತೆಗಳು, ಅದು ಕೂಡ ನೀವು ಏನು ಮಾಡಿ ಚೆನ್ನಾಗಿ ಓದ್ಕೊಡಿ. ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, LSRW ಸ್ಕಿಲ್ಸನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಸ್ಕಿಲ್ಸನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಇರುತ್ತೆ. ಬಿಗ್ ಬುಕ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿದೆ, ಅದನ್ನು ನೀವು ಏನು ಮಾಡಿ ಚೆನ್ನಾಗಿ ಓದ್ಕೊಡಿ. ಅದ್ರ ಬಗ್ಗೆ ಕ್ವಶನ್ಸ್ಗಳು ಅನೇಕ ಸತಿ ಕೇಳಲಾಗಿದೆ. ಅಥೆಂಟಿಕ್ ಮೆಟೀರಿಯಲ್ಸ್ 4ನೇ ಸಬ್ಜೆಕ್ಟು ಟಾಪಿಕ್ ಏನಿದೆ, ಯೂನಿಟ್ ಏನಿದೆ, ಮೆಟೀರಿಯಲ್ಸ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಅಥೆಂಟಿಕ್ ಮೆಟೀರಿಯಲ್ಸ್ ಬಗ್ಗೆ. ಅಥೆಂಟಿಕ್ ಮೆಟೀರಿಯಲ್ಸ್ ಅಂದರೆ ನೈಜವಾದಂತಹ ಕಲಿಕಾ ಸಾಮಗ್ರಿಗಳು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಡಿ. ಲಿಸನಿಂಗ್, ಸ್ಪೀಕಿಂಗ್ ಆ್ಯಕ್ಟಿವಿಟೀಸ್ನ ನೋಡ್ಕೊಳ್ಳಿ. ಆಲಿಸುವಿಕೆ, ಮಾತನಾಡುವಂತಹ ಚಟುವಟಿಕೆಗಳು, ಅದು ಇಂಗ್ಲೀಷಲ್ಲಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ನೀವು ಚೆನ್ನಾಗಿ ನೋಡ್ಕೊಡಿ. ರೀಡಿಂಗ್ ಮಾಡಲ್ಸ್ ಅಂದರೆ ಓದುವಂತಹ ಮಾಡಲ್ಸ್, ಅದು ಕೂಡ ಇಂಗ್ಲೀಷಲ್ಲಿದೆ. ಅದು ಬಾಟಮ್ ಅಪ್ಪು, ಟಾಪ್ ಡೌನ್ ಮಾಡಲ್ಸು, ಅದ್ರ ಬಗ್ಗೆ ಕ್ವಶನ್ ಕೇಳಲಾಗಿದೆ, ಅದನ್ನು ನೀವು ಚೆನ್ನಾಗಿ ನೋಡ್ಕೊಡಿ. ರೈಟಿಂಗ್ ಪ್ರೋಸೆಸ್, ಬರವಣಿಗೆಯ ಪ್ರಕ್ರಿಯೆ, ರೈಟಿಂಗ್ ಪ್ರೋಸೆಸ್, ಅದು ಕೂಡ ನಿಮಗೆ ಸೆಕೆಂಡ್ ಯೂನಿಟಲ್ಲಿ ಇದೆ, ಅದನ್ನು ನೀವು ಚೆನ್ನಾಗಿ ನೋಡ್ಕೊಡಿ. ಅಸೆಸ್ಮೆಂಟು 5th ಯೂನಿಟಲ್ಲಿದೆ ಇಂಗ್ಲೀಷಲ್ಲಿ, ಅದನ್ನು ನೋಡ್ಕೊಡಿ. ಅಸೆಸ್ಮೆಂಟು, ಚೆಕ್ ಲಿಸ್ಟು, ರೂಬ್ರಿಕ್ಸು ಮತ್ತು ಪೋರ್ಟ್ಫೋಲಿಯೋ, ಇದು ಯಾವುದರಲ್ಲಿದೆ ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಟೆಸ್ಟ್, ಇದು 5ನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು. 5th ಯೂನಿಟ್ ಇಂಗ್ಲೀಷಲ್ಲಿ 5ನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅಸೆಸ್ಮೆಂಟು ಮತ್ತು ಚೆಕ್ ಲಿಸ್ಟು, ರೂಬ್ರಿಕ್ಸು, ಪೋರ್ಟ್ಫೋಲಿಯೋ, ಟೈಪ್ಸ್ ಆಫ್ ಟೆಸ್ಟು, ಇದೆಲ್ಲ 5 ಯೂನಿಟ್ಗೆ ಸಂಬಂಧಪಟ್ಟಿದ್ದು, ಅದನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇಷ್ಟನ್ನು ನೋಡಿಕೊಂಡ್ರೆ ನೀವು ಇಂಗ್ಲೀಷಲ್ಲಿ ಉತ್ತಮವಾದಂಥ ಅಂಕಗಳನ್ನು ತೊಗೋಬೋದು. EVS ಮತ್ತು ಸೋಷಲ್ಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಏಡ್ಸ್ ಬಗ್ಗೆ ನೋಡ್ಕೊತಕ್ಕಂಥದ್ದು, ಪ್ರಾಜೆಕ್ಟ್ಸ್ ಬಗ್ಗೆ ನೋಡ್ಕೊತಕ್ಕಂಥದ್ದು, ಫೀಲ್ಡ್ ವಿಸಿಟ್, ಕ್ಷೇತ್ರಗಳ ಭೇಟಿ ಅಂತ ಹೇಳ್ತವೆ ಕನ್ನಡದಲ್ಲಿ, ಮತ್ತು ಆ್ಯಕ್ಟಿವಿಟೀಸ್, ಚಟುವಟಿಕೆಗಳು, ಅದು ಯಾವುದಕ್ಕಾದ್ರೂ ಸಂಬಂಧಪಟ್ಟಂಥ ಚಟುವಟಿಕೆಗಳ ಬಗ್ಗೆ ಕೇಳ್ತವೆ. ಇದೆಲ್ಲ ಪ್ರಿಪೇರ್ ದಿಸ್ ಫಸ್ಟ್, ಇದೆಲ್ಲ ಏನು ಮಾಡ್ಕೋಬೇಕು, ಪ್ರಿಪೇರ್ ಮಾಡ್ಕೋಬೇಕು. ಏನೆಲ್ಲ ನಾನೀಗ ಹೇಳಿದ್ದೀನಿ ಅವೆಲ್ಲ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಿ ಪ್ರಿಪೇರ್ ಮಾಡ್ಕೊಳ್ಳಿ. ಪ್ರಿಪೇರ್ ಮಾಡಿಕೊಂಡಾಗ ನಿಮಗೆ ಸುಲಭವಾಗಿ ಅದ್ರ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟೆ ನಾನು ಹೇಳಿದ್ದೀನಿ ಇಲ್ಲಿ. ಮತ್ತು 5th ಪಾಯಿಂಟಲ್ಲಿ ಟಿಪ್ಸಲ್ಲಿ ಪ್ರಾಕ್ಟೀಸ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅಂತ ಇದೆ ನೋಡಿ. ಅಂದರೆ ಹಿಂದಿನ ಕ್ವಶನ್ ಪೇಪರ್, ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ಏನು ಮಾಡಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಬಹಳ ಬಹಳ ಒಳ್ಳೆಯದು. ಸಾಲ್ವ್ ಪಾಸ್ಟ್ ಪೇಪರ್ಸ್, ರಿಪೀಟೆಡ್ MCQ, ಅದನ್ನು ನೀವೇನು ಮಾಡಿ ಪಾಸ್ಟ್ ಪೇಪರ್ಸನ್ನು, ರಿಪೀಟೆಡ್ MCQಗಳನ್ನು ಏನು ಮಾಡಿ ಸಾಲ್ವ್ ಮಾಡಿ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ, ನಿಮಗೆ ಲಾಭ ಏನಾಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡ್ ಕ್ವಶನ್ ಸ್ಟೈಲ್, ಯಾವ ಶೈಲಿಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅದು ನಿಮ್ಗೆ ಗೊತ್ತಾಗುತ್ತೆ. ಹಿಂದಿನ ಪ್ರಶ್ನೆ ಪತ್ರಿಕೆ ನಾನು ಬಿಡಿಸಿದ್ವಿ, ಪ್ರಾಕ್ಟೀಸ್ ಮಾಡಿದ್ವಿ. ಲರ್ನ್ ಇಂಪಾರ್ಟೆಂಟ್ ಟಾಪಿಕ್ಸ್, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸನ್ನು ಏನು ಮಾಡ್ಬೋದು ನೀವು ಕಲಿಬೋದು, ಅದು ಕೂಡ ಹೆಲ್ಪ್ ಆಗುತ್ತೆ. ಇಂಪ್ರೂವ್ಡ್ ಸ್ಪೀಡ್, ನಿಮ್ಮ ಬರವಣಿಗೆಯನ್ನು ಏನು ಮಾಡ್ಬೋದು ಇಂಪ್ರೂವ್ ಮಾಡ್ಕೋಬೋದು. ನಿಮ್ಮ ಓದುವಂತಹ ವೇಗವನ್ನು, ಸ್ಟಡಿ ಮಾಡುವಂಥ ವೇಗವನ್ನು ಏನು ಮಾಡ್ಕೋಬೋದು ಇಂಪ್ರೂವ್ ಮಾಡ್ಕೋಬೋದು. ರೆಡ್ಯೂಸ್ ಫಿಯರ್, ಭಯ ಕಡಿಮೆ ಆಗುತ್ತೆ. ಪಾಸ್ ಆಗ್ತೀನಿ ಅಂತಕ್ಕಂಥ ನಂಬಿಕೆ ಬರುತ್ತೆ. ಹಿಂದಿನ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದಾಗ ನಿಮಗೆ ಭಯ ಕಮ್ಮಿ ಆಗುತ್ತೆ. ಟ್ರೈ ರೈಟಿಂಗ್ ಆನ್ಸರ್ಸ್ ವಿತಿನ್ ಟೈಮ್, ನೀವೇನು ಮಾಡಬೇಕು ಪೇಪರ್ ತೊಗೊಂಡು ವಿತಿನ್ ಟೈಮಲ್ಲಿ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಒಳಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಏನಾಗುತ್ತೆ ಡೆವಲಪ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಡೆವಲಪ್ ಆಗುತ್ತೆ. ಪಾಯಿಂಟ್ ನಂಬರ್ 6ಗೆ ಹೋಗೋಣ. ಇದು ಒಂದು ಟಿಪ್ಸ್ ಏನಿದೆ ಅಂತ ಹೇಳಿದ್ರೆ ಮೇಕ್ ರೆಡಿ ಟು ಯೂಸ್ ನೋಟ್ಸ್. ನೀವು ನೋಟ್ಸ್ ಮಾಡಬೇಕು, ರೆಡಿಮೇಡ್ ನೋಟ್ಸ್ ಮಾಡ್ಕೋಬೇಕು. ಹೇಗೆ ಅಂದರೆ ಪ್ರಿಪೇರ್ ಸ್ಮಾಲ್ ನೋಟ್ಸ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಬುಕ್ಕಲ್ಲಿ ಡೆಫಿನೇಷನ್ಸನ್ನು ಬರ್ಕೋಬೇಕಾದ್ರಲ್ಲಿ ಯಾವಾಗ ಬೇಕಾದರೂ ಅವಾಗ ತೆಗೆದು ನೋಡ್ಕೋಬೋದು. ಏನು ವ್ಯತ್ಯಾಸಗಳಿದೆ ಒಂದಕ್ಕೊಂದು ಅದನ್ನು 4-5 ಪಾಯಿಂಟಲ್ಲಿ ಬರ್ಕೋಬೇಕು. ಡೆಫಿನೇಷನ್ಸನ್ನು ಬರ್ಕೋಬೇಕು. ಥಿಯರೀಸ್ಗಳನ್ನು ನೀವೇನು ಮಾಡಬೇಕು ಚಿಕ್ಕದಾಗಿ ನೋಟ್ಸ್ ಮಾಡ್ಕೋಬೇಕು. ಚಟುವಟಿಕೆಗಳ ಬಗ್ಗೆ ಚಿಕ್ಕದಾಗಿ ನೋಟ್ಸ್ ಮಾಡಿಕೊಡಿ. ಫ್ಲೋ ಚಾರ್ಟ್ಸ್ ಇದ್ವೆ ಅದನ್ನು ನೀವು ಮಾಡಿಕೊಡಿ. ಫುಲ್ ಫಾರ್ಮ್ಸ್, ಈಗ ಫುಲ್ ಫಾರ್ಮ್ಸ್ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದೀವಿ 2 ಮಾರ್ಕ್ಸಿಗೆ. ಇಲ್ಲಿ ZPD ಅಂದರೆ ಏನು ಅಂತ ಕೇಳ್ಬಿಡ್ತಾನೆ. ZPD ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಯಾವ ಹೇಳಿದ್ದು, ವೈಗಾಸ್ಗೆ ಹೇಳಿದ್ದು. ಈ ಥರ ಫುಲ್ ಫಾರ್ಮ್, ZPDಗೆ ಫುಲ್ ಫಾರ್ಮ್ ಏನು, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್. ಈ ಥರ ಫುಲ್ ಫಾರ್ಮ್ಸನ್ನು ನೀವು ಒಂದು ನೋಟ್ಸನ್ನು ಮಾಡಿಟ್ಕೋಬೇಕು. ಹೇಗೆ ZPD ಇದೆ ಅದೇ ಥರ ನೀವೇನು ಫುಲ್ ಫಾರ್ಮನ್ನು ಮಾಡಿ ಇಟ್ಕೊಳ್ಳಿ. ಶಾರ್ಟ್ ನೋಟ್ಸ್ ಹೆಲ್ಪ್ ಫಾಸ್ಟ್ ರಿವಿಷನ್. ಶಾರ್ಟ್ ನೋಟ್ಸ್ ಮಾಡಿದಾಗ ನಿಮಗೆ ರಿವಿಷನ್ ಮಾಡೋದಕ್ಕೆ ಬಹಳ ಫಾಸ್ಟಾಗಿ ರಿವಿಷನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ತುಂಬ ಶಾರ್ಟ್ ಆಗಿರ್ತಕ್ಕಂಥ ಪಾಯಿಂಟ್ ಟು ಪಾಯಿಂಟ್ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಬಹಳ ಉಪಯೋಗ ಆಗುತ್ತೆ ರಿವಿಷನ್ ಮಾಡೋದಕ್ಕೆ, ಮತ್ತು ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ, ನೆನಪಲ್ಲಿ ಇಟ್ಕೊಳ್ಳೋದಕ್ಕೂ ಬಹಳ ಸುಲಭ ಆಗುತ್ತೆ ಅಂತಕ್ಕಂಥದ್ದು.
ಏಳನೇ ಟಿಪ್ಸ್ ನೋಡೋಣ. ಪ್ರೆಸೆಂಟೇಷನ್ ಮ್ಯಾಟರ್ಸ್ ಅಂತ ಆನ್ಸರ್ ಶೀಟ್ ಅಂದರೆ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಅಂತ ಹೇಳ್ಬಿಟ್ಟು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀವಲ್ಲ ಅದು ಮ್ಯಾಟರ್ ಆಗುತ್ತೆ ಅಂತ. ಆನ್ಸರ್ ಶೀಟಲ್ಲಿ ನೀವು ಹೆಂಗೆ ಆನ್ಸರ್ ಮಾಡಬೇಕು ಅಂತಕ್ಕಂಥದ್ದು ಇದು 7ನೇ ಟಿಪ್ಸು. ನೀವು ಎಕ್ಸಾಮಲ್ಲಿ ಕೂತಿದ್ದೀವ, ಈಗ ಆನ್ಸರ್ ಮಾಡ್ತಾ ಇದ್ದೀವ, ಹೇಗೆ ಮಾಡಬೇಕು? ರೈಟ್ ನೀಟ್ಲಿ, ಭಾಳ ಸ್ಪಷ್ಟವಾಗಿ ಬರೀಬೇಕು ನೋಡಿ, ಸ್ಪಷ್ಟತೆ ಇರಬೇಕು. ಅಂಡರ್ಲೈನ್ ಕೀವರ್ಡ್ಸ್, ಯಾವುದಾದ್ರು ಬಹಳ ಮುಖ್ಯವಾಗಿರ್ತಕ್ಕಂಥ ಕೀವರ್ಡ್ಸ್ ಮೇನ್ ಪದಗಳನ್ನು ಬರೆದ್ರೆ ಅದನ್ನು ಅಂಡರ್ಲೈನ್ ಮಾಡಿ. ಪೆನ್ಸಿಲ್ ತಗೊಂಡೋಗಿವಿ, ಅದನ್ನು ಅಂಡರ್ಲೈನ್ ಮಾಡಿ. ಯಾಕೆಂದರೆ ಇವ್ಯಾಲ್ಯೂಯೇಟರ್ ಎಕ್ಸಾಮಿನರ್ಸ್ ಅದು ನೋಡಿ ನಿಮಗೆ ಮಾರ್ಕ್ಸ್ ಕೊಡೋದಕ್ಕೆ ಸುಲಭ ಆಗುತ್ತೆ. ಯೂಸ್ ಹೆಡ್ಡಿಂಗ್ಸ್ ಇತ್ತು ಅಂದರೆ ಹೆಡ್ಡಿಂಗ್ಸನ್ನು ಹಾಕಿ, ಅದು ಬಹಳ ಕೆಲಸ ಮಾಡುತ್ತೆ, ಉತ್ತಮವಾದಂಥ ಅಂಕಗಳು ಸಿಗುತ್ತೆ. ನಂಬರ್ ಆನ್ಸರ್ಸ್ ಕರೆಕ್ಟ್ಲಿ, ಆನ್ಸರ್ ನಂಬರ್ಸನ್ನ ಅಂತ ಹೇಳಿದ್ರೆ ಕ್ವಶನ್ ನಂಬರ್ಸ್ನ ಕರೆಕ್ಟಾಗಿ ಹಾಕಿ ಅಂತ. ಅದೇ ಯಾವ ಆನ್ಸರ್ಗೆ ಯಾವ ಕ್ವಶನ್ ನಂಬರ್ ಅದನ್ನು ಕರೆಕ್ಟಾಗಿ ಹಾಕಿ. ಕ್ವಶನ್ ನಂಬರ್ ಯಾವುದೋ ಆನ್ಸರ್ ಯಾವುದೋ ಆದರೆ ನಿಮಗೆ ಮಾರ್ಕ್ಸ್ ಹೋಗ್ಬಿಡುತ್ತೆ ಅರ್ಜೆಂಟ್ ಮಾಡಿದಾಗ. ಅದು ಮಾಡೋಕ್ಕೆ ಹೋಗ್ಬೇಡಿ. ಡ್ರಾ ಟೇಬಲ್ಸ್, ಫ್ಲೋ ಚಾರ್ಟು, ಟೇಬಲ್ಸು ಅಂಥವೇನಾದರೂ ಇದ್ದರೆ ಪೆನ್ಸಿಲ್ಲು ಸ್ಕೇಲು ತಗೊಂಡೋಗಿ ಟೇಬಲ್ಲು, ಫ್ಲೋ ಚಾರ್ಟ್ಸು ಅವೆಲ್ಲ ಹಾಕಿ ನಿಮಗೆ ಅತ್ಯಂತ ಹೆಚ್ಚು ಅಂಕಗಳು ಲಭ್ಯ ಆಗುತ್ತೆ. ಲೀವ್ ಮಾರ್ಜಿನ್ಸ್ ಆ್ಯಂಡ್ ಸ್ಪೇಸ್, ಒಂದು ಪದ ಮತ್ತು ಇನ್ನೊಂದು ಪದದ ನಡುವೆ ಗ್ಯಾಪ್ ಕೊಡಿ, ಸ್ಪೇಸ್ ಕೊಡಿ. ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸ್ ನಡುವೆ ಗ್ಯಾಪು, ಒಂದು ಪದ ಇನ್ನೊಂದು ಪದದ ನಡುವೆ ಗ್ಯಾಪು, ಅವೆಲ್ಲ ಕೊಡಬೇಕು. ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗಬೇಡಿ, ಓದೋಕ್ಕೆ ಆಗಲ್ಲ. ಲೆಜಿಬಲ್ ಆಗಿರಬೇಕು ಹ್ಯಾಂಡ್ ರೈಟಿಂಗ್. ಲೆಜಿಬಲ್ ಅಂದರೆ ಓದೋದಕ್ಕೆ ಸಾಧ್ಯ ಆಗಬೇಕು ಅಂತ. ಗುಡ್ ಪ್ರೆಸೆಂಟೇಷನ್ ಕ್ಯಾನ್ ಇಂಪ್ರೂವ್ ಮಾರ್ಕ್ಸ್. ನೋಡಿ, ನಿಮ್ಮ ಪ್ರೆಸೆಂಟೇಷನ್ ಏನಿದೆ, ನಿಮ್ಮ ರೈಟಿಂಗ್ ಏನಿದೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಮ ಅಂಕಗಳೇನಾಗುತ್ತೆ, ಇಂಪ್ರೂವ್ ಆಗುತ್ತೆ. ನಾವು ಎಲ್ಲ ಕಷ್ಟಪಟ್ಟು ಓದಿರ್ತೀವ, ನೀವೇನು ಮಾಡಬೇಕು, ಪ್ರೆಸೆಂಟೇಷನ್ನ ನೀವು ಚೆನ್ನಾಗಿ ಮಾಡಿದಾಗ ನಿಮ್ಮ ಮಾರ್ಕ್ಸ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ ಅಂತಕ್ಕಂಥದ್ದು. 8ನೇ ಒಂದು ಟಿಪ್ಸ್ಗೆ ಹೋಗೋಣ. ನೀವು ಎಕ್ಸಾಮ್ ಹಾಲ್ ಸ್ಟ್ರಾಟಜಿ ಅಂತ ಇದೆ. ಎಕ್ಸಾಮ್ ಹಾಲ್ಗೆ ಹೋಗ್ಬಿಟ್ಟಿದ್ದೀವ, ಈಗ ಕೂತಿದ್ದೀವ, ಅಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ನ ಹೇಳಿದ್ದೀನಿ. ರೀಡ್ ಆಲ್ ಕ್ವಶನ್ ಫಸ್ಟ್ ಏನು ಮಾಡಿ, ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಎಲ್ಲ ಪ್ರಶ್ನೆ ಓದಬೇಕು. ಸ್ಟಾರ್ಟ್ ವಿತ್ ಈಸಿ ಒನ್ಸ್. ನೀವು ಆನ್ಸರ್ ಮಾಡಬೇಕಾದ್ರೆ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ತೊಗೊಳ್ಳಿ, ಆಮೇಲೆ ಡಿಫಿಕಲ್ಟ್ ಆಗಿರೋ ಕಡೆ ಹೋಗಿ. ಮೊದಲೇ ಡಿಫಿಕಲ್ಟ್ ತೊಗೊಂಡ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೋ ಆಗಿಬಿಡುತ್ತೆ. ಈಸಿ ಆನ್ಸರನ್ನು ನೀವು ತೊಗೋಬೇಕಾಗುತ್ತೆ. ಡೋಂಟ್ ವೇಸ್ಟ್ ಟೈಮ್ ಆನ್ ಒನ್ ಕ್ವಶನ್. ಯಾವುದೋ ಒಂದು ಕ್ವಶನ್ ನಿಮಗೆ ಏನಾಗ್ತಾಯಿದೆ, ಕಷ್ಟ ಆಗ್ತಾಯಿದೆ ಅಂತ ಒಂದೇ ಕ್ವಶನ್ ಮೇಲೆ ಹೆಚ್ಚಿನ ಸಮಯವನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಕ್ವಶನ್ ಮೇಲೆ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾವುದು ಈಸಿ ಇದೆ ಅದನ್ನು ಮೊದಲು ನೀವು ಅಟೆಂಡ್ ಮಾಡಿಬಿಡಿ. ಅಟೆಂಪ್ಟ್ ಆಲ್ ಆನ್ಸರ್ಸ್, ಎಲ್ಲ ಪ್ರಶ್ನೆಗಳಿಗೆ ನೀವು ಅಟೆಂಪ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಕೀಪ್ 10 minutes ಫಾರ್ ಚೆಕಿಂಗ್. ಕೊನೆಯಲ್ಲಿ 10 ನಿಮಿಷ ಏನು ಮಾಡಬೇಕು, ಚೆಕ್ ಮಾಡಬೇಕು. ನಾನು ಬರೆದಂತಹ ಮಲ್ಟಿಪಲ್ ಚಾಯ್ಸು, ನಾನು ಬರೆದಂತಹ 2 marks 5 marks ಕ್ವಶನ್ ಸರಿಯಾಗಿ ಆಗಿದೆಯಾ ಇಲ್ಲ, ಕ್ವಶನ್ ನಂಬರ್ ಹಾಕಿದೀನಾ ಇಲ್ಲ, ಅವೆಲ್ಲ ಏನು ಮಾಡಬೇಕು, 10 ನಿಮಿಷ ಚೆಕ್ ಮಾಡಬೇಕು ಎಕ್ಸಾಮ್ ಹಾಲಲ್ಲೇ ಕೂತ್ಕೊಂಡು ಆ ಆನ್ಸರ್ ಪೇಪರ್ ಕೊಡೋಕ್ಕಿಂತ ಮುಂಚೆ. 9ನೇ ಟಿಪ್ಸ್ ಏನು, ಸ್ಟೇ ಕಾಮ್ ಆ್ಯಂಡ್ ಹೆಲ್ತಿ. ತುಂಬ ಶಾಂತವಾಗಿರಬೇಕು, ಹೆಲ್ತಿಯಾಗಿರಬೇಕು ಎಕ್ಸಾಮಿನೇಷನ್ ಟೈಮಲ್ಲಿ. ಯಾಕೆಂದರೆ ನೀವೇನಾದರೂ ನಿಮ್ಮ ಒಂದು ಹೆಲ್ತ್ ಸಮಸ್ಯೆ ಆಯಿತು ಅಂದರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಎಕ್ಸಾಮಿನೇಷನ್ ಟೈಮಲ್ಲಿ. ಒಳ್ಳೆ ಅಂಕಗಳು ಸಿಗಲ್ಲ, ಕೆಲವು ಸರ್ತಿ ಫೇಲ್ ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಸ್ಲೀಪ್ ವೆಲ್ ಬಿಫೋರ್ ಎಕ್ಸಾಮ್. ಅದಕ್ಕೆ ನೀವು ಎಕ್ಸಾಮ್ಗಿಂತ ಮುಂಚೆ ಚೆನ್ನಾಗಿ ನಿದ್ದೆಯನ್ನು ಮಾಡಬೇಕು. ನೀವೇನು ಮಾಡಿಬಿಡ್ತೀವಿ, 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಓದ್ಬಿಡ್ತೀವಿ ನೈಟು ಎಕ್ಸಾಮ್ಗಿಂತ ಮುಂಚೆ. ಹಂಗೆ ಮಾಡಿಬಿಡಿ. ಆಮೇಲೆ ಎಕ್ಸಾಮಲ್ಲಿ ನಿದ್ದೆ ಬಂದುಬಿಡುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಏನೇನೋ ಆಗುತ್ತೆ, ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಅಂದರೆ ಎಕ್ಸಾಮ್ಗಿಂತ ಮುಂಚೆ, ನಾಳೆ ಎಕ್ಸಾಮ್ಗೆ ಹೋಗ್ತಾಯಿದ್ದೀವಿ ಅಂದರೆ ಇವತ್ತು ಒಳ್ಳೆಯ ನಿದ್ದೆ ಮಾಡಬೇಕು ಅಂತಕ್ಕಂಥದ್ದು ಮೊದಲೇ ಓದಿರ್ಬೇಕು. ನೀವು ಜಸ್ಟ್ ರಿವಿಷನ್ ಮಾಡ್ಕೋಬೇಕಷ್ಟೆ. ಈಟ್ ಲೈಟ್ ಫುಡ್ಡನ್ನು ನೀವು ಮಾಡ್ಕೊಂಡು ಹೋಗಬೇಕು ಎಕ್ಸಾಮ್ಗೆ. ತುಂಬ ಹೆವಿಯಾಗಿ ತಿಂದ್ಕೊಂಡು ಮೊಟ್ಟೆಗಳನ್ನು, ನಾನ್ ವೆಜ್ಜನ್ನು ಅದು ಇದು ತಿಂದ್ಕೊಂಡು ಹೋಗಬಾರ್ದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಎಸಿಡಿಟಿ ಪ್ರಾಬ್ಲಮ್ ಆದರೆ ನಿಮಗೆ ಅಲ್ಲಿ ಬರೆಯೋದಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಈಟ್ ಲೈಟ್ ಫುಡ್ ಆಗಿನೂ ತೊಗೋಬೇಕು. ಕ್ಯಾರಿ ರಿಕ್ವೈರ್ಡ್ ಮೆಟೀರಿಯಲ್ಸ್. ನಿಮ್ಗೆ ಏನೇನು ಮೆಟೀರಿಯಲ್ಸ್ ಬೇಕು, ಹಾಲ್ ಟಿಕೆಟು ಬೇಕು, ಮತ್ತು ಐಡೆಂಟಿ ಕಾರ್ಡ್ ಬೇಕು, ಪೆನ್ ಬೇಕು, ಪೆನ್ಸಿಲ್ ಬೇಕು, ಸ್ಕೇಲ್ ಬೇಕು, ಅವೆಲ್ಲ ಏನು ಅಗತ್ಯತೆ ಇದೆ ಅವೆಲ್ಲ ಮೆಟೀರಿಯಲ್ಸನ್ನು ನೀವು ಮೊದಲೇ ಇಟ್ಕೋಬೇಕಾಗುತ್ತೆ. ರೀಚ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಹಾಲ್ಗೆ ಬಹಳ ಬೇಗ ತಲುಪಬೇಕು. ಕೊನೇ ಮೂಮೆಂಟಲ್ಲಿ ಹೋದಾಗ ಟೆನ್ಷನ್ ಆಗಿಬಿಡುತ್ತೆ. ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಓದಿದ್ರೆ ಬಹಳ ಒಳ್ಳೆಯದು. ಅಲ್ಲಿ ಕಾಮಾಗಿ ಕೂತ್ಕೊಂಡಾಗ ಟೆನ್ಷನ್ ಇವೆಲ್ಲ, ಅಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್ ಹುಡುಕಬೇಕಾಗುತ್ತೆ, ಅವೆಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೆ 1 ಗಂಟೆ ಮುಂಚೆ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕೊನೆ ಗಳಿಗೆಯಲ್ಲಿ ನೀವು ಹೋಗಬೇಡಿ, ಟೆನ್ಷನ್ ಆಗುತ್ತೆ, ಬಹಳ ಪ್ರಾಬ್ಲಮ್ ಆಗುತ್ತೆ. ಡೋಂಟ್ ಕಂಪೇರ್ ಪ್ರಿಪ್ರೇಷನ್ ವಿತ್ ಅದರ್ಸ್. ಅಂದರೆ ನೀವು ಏನು ಎಕ್ಸಾಮ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಲ್ಲ, ಇನ್ನೂ ನಿಮ್ಮ ಸಿದ್ಧತೆ ಮತ್ತು ಇನ್ನೊಬ್ಬರ ಸಿದ್ಧತೆ ಜೊತೆ ಹೋಲಿಕೆ ಮಾಡೋಕ್ಕೆ ಹೋಗ್ಬಿಡಿ. ಅವ್ನು ತುಂಬ ಚೆನ್ನಾಗಿ ಓದ್ಬಿಟ್ಟಿದ್ದಾನೆ, ಅವ್ನು ಬೆಳಗಿನ ತನಕ ಓದಿದ್ದಾನೆ, ಅವನು ರಾತ್ರಿ ಪೂರ ನಿದ್ದೆನೇ ಮಾಡಿಲ್ಲ, ಹಂಗೆ ಓದ್ಬಿಟ್ಟಿದ್ದಾನೆ, ನಾನು ಓದಿಲ್ಲ, ಈ ಥರ ಮೊದಲೇ ಕಂಪೇರ್ ಮಾಡಿಕೊಂಡ್ರೆ
ನಿಮ್ಮ ಕಾನ್ಫಿಡೆನ್ಸ್ ಏನಾಗುತ್ತೆ ಲೋ ಆಗುತ್ತೆ, ನಿಮಗೆ ಅಂಕಗಳು ಕಮ್ಮಿ ಆಗುತ್ತೆ. ನೀವು ಪ್ರಿಪೇರ್ ಆಗಿದ್ದೀವಿ ಅಷ್ಟೇ. ನಿಮ್ಮ ಒಂದು ಪ್ರಿಪ್ರೇಷನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಸುಮ್ಮನೆ ನೀವು ನಿಮ್ಮ ಸೈಲೆಂಟಾಗಿ ಒಂದು ಕಡೆ ಕೂತ್ಕೋಬೇಕು, ಪಾಯಿಂಟ್ಗಳನ್ನು ನೆನೆಸ್ಕೊಂಡು ಕೂತ್ಕೋಬೇಕು ಎಕ್ಸಾಮಿನೇಷನ್ ಮುಂಚೆ. ಆಮೇಲೆ ಎಕ್ಸಾಮಲ್ಲಿ ಅದನ್ನು ಅಟೆಂಡ್ ಮಾಡಬೇಕಷ್ಟೆ. ಕೊನೆಯ ಪಾಯಿಂಟ್ 10ನೇ ಪಾಯಿಂಟ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ಹೈ ಸ್ಕೋರಿಂಗ್ ಸೀಕ್ರೆಟ್ ಫಾರ್ DLED. ಹೈ ಸ್ಕೋರ್ ಹೇಗೆ ಮಾಡೋದು DLED ಅಂದರೆ, ಮೋಸ್ಟ್ ಕ್ವಶನ್ಸ್ ಆರ್ ಪ್ರೆಡಿಕ್ಟಬಲ್. ನೋಡಿ, ನೀವು ಯಾವಾಗ ಅನೇಕ ಕ್ವಶನ್ಗಳು ಪ್ರೆಡಿಕ್ಟ್ ಮಾಡ್ಬೋದು, ಗೆಸ್ ಮಾಡ್ಬೋದು, ಇದೇ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ, ಇಫ್ ಯು ಪ್ರಿಪೇರ್ ಅಂದರೆ ನೀವು ಚೆನ್ನಾಗಿ ಪ್ರಿಪೇರ್ ಆದಾಗ, ನೀವು ಚೆನ್ನಾಗಿ ಓದಿದಾಗ ಯಾವ ಕ್ವಶನ್ ಬರುತ್ತೆ ಅಂತಕ್ಕಂಥದ್ದು ನೀವು ಮೊದಲೇ ಊಹೆ ಮಾಡ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು. ಅನೇಕ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ಇಂಥದ್ದೇ ಕ್ವಶನ್ ಪೇಪರ್ ಬರುತ್ತೆ ಅಂತಕ್ಕಂಥದ್ದು ನಾವು ಮೊದಲೇ ಪ್ರೆಡಿಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು. ಡೆಫಿನೇಷನ್ಸ್ ಇಂಥದೇ ಕೇಳ್ತಾನೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಮತ್ತು ಡೆಫಿನೇಷನ್ಸನ್ನು ಖಂಡಿತ ಹಾಕಿ, ಬಹಳ ಒಳ್ಳೆಯದು, ಅಂಕಗಳು ಸಿಗುತ್ತೆ. ಪಾಯಿಂಟ್ ವೈಸ್ ಆನ್ಸರ್ಸ್ ಮಾಡಿ, ಪಾಯಿಂಟ್ ವೈಸ್ ಮತ್ತೆ ಹೇಳ್ತಾ ಪಾಯಿಂಟ್ ವೈಸ್ ಆನ್ಸರ್ ಮಾಡಿದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಆ್ಯಕ್ಟಿವಿಟೀಸ್ಗಳು ಇತ್ತು ಅಂತೇಳಿ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ನೋಡ್ಕೊಳ್ಳಿ. ಚಟುವಟಿಕೆಗಳ ಬಗ್ಗೆನೇ ಹೆಚ್ಚು ಕೇಳೋದು ಪ್ರಶ್ನೆ. ಅದು ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ, ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ಯಾಕಂದರೆ ಮೊದಲೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡಿಕೊಂಡ್ರೆ ಯಾವ ಶೈಲಿಯಲ್ಲಿ ಕೇಳ್ತಾನೆ, ಭಾಷಾ ಶೈಲಿ ಹೇಗಿದೆ, ಪ್ರಶ್ನೆ ಹೇಗೆ ಬರುತ್ತೆ ಮೊದಲೇ ಗೊತ್ತಾಗುತ್ತೆ. ಥಿಯರೀಸ್ ನೋಡ್ಕೊಳ್ಳಿ, ಅನೇಕ ಸಿದ್ಧಾಂತಗಳನ್ನು ಮಂಡಿಸಿದ್ದಾವೆ. ಈ ಬೋಧನಾ ಕಲಿಕಾ ವಿಧಾನದ ಬಗ್ಗೆ ಅನೇಕ ಥಿಯರೀಸ್ಗಳಿದೆ, ಸಿದ್ಧಾಂತಗಳಿದೆ. ಅದನ್ನು ನೀವು ಒಂದೊಂದಾಗಿ ಚೆನ್ನಾಗಿ ಓದ್ಕೊಡಿ. ಮತ್ತು ಟೀಚಿಂಗ್ ಮೆಥಡ್ಸನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಟೀಚಿಂಗ್ ಮೆಥಡ್, ಬೋಧನಾ ವಿಧಾನಗಳ ಬಗ್ಗೆ ನೀವು ನೋಡಿಕೊಂಡಾಗ ನಿಮಗೆ ಹೆಚ್ಚಿನ ಅಂಕಗಳು ಸಿಗುತ್ತೆ. ಯು ಕ್ಯಾನ್ ಸ್ಕೋರ್ ವೆರಿ ವೆಲ್. ಇದೆಲ್ಲ ನೋಡ್ಕೊಂಡಾಗ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ, ಇದೆಲ್ಲ ಪಾಯಿಂಟ್ಸನ್ನು ನೀವೇನು ಮಾಡಿ ನೋಡಿಕೊಂಡ್ರೆ ನಿಮಗೆ ಅತ್ಯುತ್ತಮವಾದಂಥ ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳಿ, ಮತ್ತೊಂದು ಸರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಒಳ್ಳೆಯ ಅಂಕಗಳನ್ನು ತೊಗೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.